ನಮಸ್ಕಾರ, ನಾನು ನಿಮ್ಮ ಪೀಸ್ ಟ್ರಾವೆಲರ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ? ಬನ್ನೇರುಘಟ್ಟ ರೋಡಲ್ಲಿರೋ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಆಪೋಸಿಟಲ್ಲಿ ಲೊಕೇಟ್ ಆಗಿರೋ ಪ್ಲಾಟ್ಫಾರ್ಮ್ 65 ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ? ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ ಅಂದರೆ ಇದು ಒಂದು ರೈಲ್ವೆ ಸ್ಟೇಷನ್ ಥೀಮಲ್ಲಿ ಮಾಡಿರೋಂತಹ ಒಂದು ರೆಸ್ಟೋರೆಂಟು. ಬನ್ನಿ ನೋಡೋಣ ಹೇಗಿದೆ ಅಂತ. ಈ ರೆಸ್ಟೋರೆಂಟ್ನ ನೋಡ್ತಿದ್ರೆ ರಿಯಲ್ ಆಗಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಅನ್ನೋ ಅಂತ ಫೀಲ್ ಆಗೋಯ್ತು. ಬನ್ನಿ ಒಳಗಡೆ ಹೋಗಿ ನೋಡೋಣ. ನನಗಂತೂ ಒಳಗಡೆ ಹೋಗಿದ ಕೂಡಲೇ ನಾನಂತೂ ಟ್ರೈನಲ್ಲೇ ಹೋಗ್ತಿದ್ದೀನ ಅಂತ ಫೀಲ್ ಆಗೋಯ್ತು. ಈ ಒಂದು ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ನ ನಮ್ಮ ಕರ್ನಾಟಕ ಸ್ಟೈಲಲ್ಲಿರೋ ಕರ್ನಾಟಕ ರೈಲ್ವೆ ಸ್ಟೇಷನ್ ಸ್ಟೈಲಲ್ಲಿ ಮಾಡಿದ್ದಾರೆ. ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿರುವ ಕೆಲವು ಜಿಲ್ಲೆಗಳನ್ನ ತಗೊಂಡು, ಫಾರ್ ಎಕ್ಸಾಂಪಲ್ ಬೆಂಗಳೂರು, ಮಂಡ್ಯ, ಮೈಸೂರು, ಈ ಥರ ಒಂದು ಜಿಲ್ಲೆಗಳ ಹೆಸರನ್ನು ತಗೊಂಡು ವಿಭಾಗಗಳನ್ನಾಗಿ ಕಂಪಾರ್ಟ್ಮೆಂಟನ್ನಾಗಿ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ಬಹಳವಾಗಿ ಸುಂದರವಾಗಿದೆ. ಮತ್ತು ಇಲ್ಲಿ ಫ್ಯಾಮಿಲೀಸ್ ಬಂದಾಗ ಫ್ಯಾಮಿಲೀಸ್ಗಾಗಲಿ ಅಥವಾ ಆಫೀಸ್ ಪಾರ್ಟೀಸ್ಗಾಗಲಿ ಇಲ್ಲಿ AC ಕಂಪಾರ್ಟ್ಮೆಂಟ್ ಇದೆ. ಅದನ್ನು ಸಪ್ರೇಟಾಗಿ AC ಕಂಪಾರ್ಟ್ಮೆಂಟು ಸ್ಪೆಷಲಾಗಿ ಅದನ್ನು ಮಾಡಿದ್ದಾರೆ. ಮತ್ತು ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ, 10 ಸೀಟರ್ ಕಂಪಾರ್ಟ್ಮೆಂಟ್ಸ್ ಇದೆ, 4 ಸೀಟರ್ ಕಂಪಾರ್ಟ್ಮೆಂಟ್ಸು ಇದೆ. ಮತ್ತು ಈ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡುವ ವರ್ಕರ್ಸು ಸಹ ನಮ್ಮ ಕರ್ನಾಟಕ ಚಿಹ್ನೆಯನ್ನು ಸೂಚಿಸುವ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ವಸ್ತ್ರವನ್ನು ಹಾಕ್ಕೊಂಡಿದ್ರು. ಮತ್ತು ಈ ರೈಲ್ವೆ ಸ್ಟೇಷನ್ ಒಳಗಡೆ ಆ ಇಂಟೀರಿಯರ್ಸ್ ಆಗಲಿ ಮತ್ತು ಸುತ್ತಮುತ್ತ ಇರುವಂತಹ ಇಂಟೀರಿಯರ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಇದು ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ ರೈಲ್ವೆ ಸ್ಟೇಷನ್ ಥೀಮಲ್ಲಿ ಮಾಡಿರೋದ್ರಿಂದ ಕಸ್ಟಮರ್ಸ್ ಫುಡ್ಸ್ ಆರ್ಡರ್ ಮಾಡಿದಾಗ ಟಾಯ್ ಟ್ರೈನ್ಸ್ ಬಂದು ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನಂತೂ ಅದನ್ನು ತುಂಬ ಎಂಜಾಯ್ ಮಾಡಿದೆ. ನೀವು ನೋಡಿ ಎಂಜಾಯ್ ಮಾಡಿ.
ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮಂಡ್ಯ ಪ್ಲಾಟ್ಫಾರ್ಮಲ್ಲಿ ಕುತ್ಕೊಂಡ್ವಿ. ಮಂಡ್ಯ ಪ್ಲಾಟ್ಫಾರ್ಮಲ್ಲಿ ಕುತ್ಕೊಂಡು ಮೆನು ಬುಕ್ ನೋಡಿದಾಗ ಆ ಮೆನು ಬುಕ್ನು ಸಹ ಡಿಫ್ರೆಂಟ್ ಆಗಿ ಟ್ರೈನ್ ಸ್ಟೈಲಲ್ಲೇ ಮಾಡಿದ್ರು. ಆ ಒಂದು ರೈಲು ಹೇಗಿರುತ್ತೋ ಅದೇ ಸ್ಟೈಲಲ್ಲಿ ಬುಕ್ನ ಮಾಡಿದ್ರು. ಇನ್ನು ಮೆನು ನೋಡಿ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ಫುಡ್ ಆರ್ಡ್ರ್ ಮಾಡಿ ಕುತ್ಕೊಂಡಿದ್ವಿ. ಸೊ ನನ್ನ ಫಿಯಾನ್ಸಿದು ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಕ್ ಸಿಗುತ್ತಾ ಅಂತ ಕೇಳಕ್ಕೆ ಹೋದೆ. ಆಗ ಅವರು ಬೆಸ್ಟ್ ಕಾಂಪ್ಲಿಮೆಂಟ್ರಿ ಆಗಿ ಅವರೇ ಕೇಕನ್ನು ಕಟ್ ಮಾಡಿಸಿದ್ರು. ಅದು ತುಂಬಾ ಸರ್ಪ್ರೈಸ್ ಆಗಿತ್ತು ನಮಗೆ. ನಮಗೆ ಕಾಂಪ್ಲಿಮೆಂಟ್ರಿ ಕೇಕನ್ನು ಕೊಟ್ಟು ನಮ್ಮ ಜೊತೆಲಿ ಅವರು ಭಾಗವಹಿಸಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ತುಂಬ ಅದ್ಭುತವಾಗಿ ನೆರವೇರಿಸ್ಕೊಟ್ರು. ಮತ್ತು ನಮಗೆ ಕೇಕ್ ಕಟ್ಟಿಂಗ್ ಮುಗ್ದಾದ್ಮೇಲೆ ಕೆಲವೊಂದು ಫೋಟೋಸ್ಗಳನ್ನ ಸಹ ಕ್ಯಾಪ್ಚರ್ ಮಾಡಿಕೊಟ್ರು. ಇಲ್ಲಿರುವಂಥ ಎಂಪ್ಲಾಯೀಸು ತುಂಬಾ ಫ್ರೆಂಡ್ಲಿ ಇದ್ದಾರೆ. ನಮಗಂತೂ ಬಹಳ ಇಷ್ಟ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ತಕ್ಷಣ ಚಿಕನ್ ಸೂಪ್ ಆರ್ಡರ್ ಮಾಡಿದ್ವಿ. ಚಿಕನ್ ಸೂಪ್ ಬಂತು. ಚಿಕನ್ ಸೂಪ್ ಅಂದರೆ ತುಂಬ ಬೊಂಬಾಟಾಗಿತ್ತು. ಇನ್ನೇನು ನಾವು ಚಿಕನ್ ಸೂಪ್ನ ಕುಡಿದು ಮುಗಿಸೋ ಅಷ್ಟರಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ನಾವು ಆರ್ಡ್ರ್ ಮಾಡಿದಂಥ ಫುಡ್ನ ಟ್ರೈನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದರು. ಅದನ್ನು ನೋಡೋಕ್ಕಂತೂ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ನೋಡಿ, ನಾವು ಆರ್ಡ್ರ್ ಮಾಡಿದ್ದು ಪ್ಲಾಟ್ಫಾರ್ಮ್ 65ನ ಸ್ಪೆಷಲ್ ಬಿರಿಯಾನಿ ಮತ್ತು ತಂದೂರಿ ಆರ್ಡ್ರ್ ಮಾಡಿದ್ವಿ. ಪ್ಲಾಟ್ಫಾರ್ಮ್ 65ನ ಸ್ಪೆಷಲ್ ಬಿರಿಯಾನಿ ತುಂಬ ಸೂಪರ್ ಆಗಿತ್ತು. ತಂದೂರಿ ಅಂತೂ ಮಯೋನೈಸಲ್ಲಿ ಡಿಪ್ ಮಾಡಿ ತಿಂತಾ ಇದ್ದರೆ ಯಮ್ಮಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಕೊಟ್ಟಿರೋ ಅಮೌಂಟಿಗೆ ಇದು ವರ್ತ್ ಆಗಿತ್ತು. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ, ಫ್ರೆಂಡ್ಸ್ ಜೊತೆಗೆ ಬನ್ನಿ, ಎಂಜಾಯ್ ಮಾಡಿ.
ಕೊನೆಯದಾಗಿ ಬೀಡನ ಕೊಟ್ಟಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತೋದಂತೂ ಮರಿ